ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಿಮ್ಮ ತಕ್ಷಣ ತುಂಬ ಚೆನ್ನಾಗಿದ್ದಾನೆ. ನಾನಿಲ್ಲಿ ಏನೋ ಒಂದು ಮಾಡ್ತಾಯಿದ್ದೀನಿ. ಏನು ಅಂತ ಅಂದರೆ ಎನ್ವೈರ್ನಮೆಂಟ್ ಡೇ ಅಂದರೆ ಪರಿಸರ ದಿನಾಚರಣೆಗೆ ಒಂದು ಪ್ರಾಜೆಕ್ಟ್ನ ಮಾಡ್ತಾಯಿದ್ದೀನಿ. ಇದು ಏನಕ್ಕೆ ಅಂತ ಅಂದರೆ ತಕ್ಷಣ ಸ್ಕೂಲಿಗೆ ಕೊಟ್ಟು ಕಳಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಹೇಗೆ ಮಾಡ್ತಾಯಿದ್ದೀನಿ, ಏನು ಯಾವ ಟೈಮಿಂಗ್ಸಲ್ಲಿ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಮತ್ತು ಪರಿಸರ ದಿನಾಚರಣೆ ಯಾವ ಥರ ಆಚರಿಸ್ತೀನಿ ತಕ್ಷಣ ಕೈಲಿ ಅಂತಲೂ ಹೇಳ್ತೀನಿ. ಇವಾಗ ಟೈಮ್ ನೋಡಿ ರಾತ್ರಿ 11:30. ನೀವು ಅಂದ್ಕೋಬೋದು ನಿಮ್ಮ ತಕ್ಷ ಎಲ್ಲೋದ ಅಂತ ಅಂದ್ಬಿಟ್ಟು. ಏನಂದರೆ ಏನು ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅದು ಇದು ಎಳೆಯೋದು, ಆಮೇಲೆ ಕತ್ರಿ ಕೊಡಮ್ಮ ಅಂತೇಳಿ ಪೇಪರ್ ಕಟ್ ಮಾಡೋದು, ಇದೆಲ್ಲ ತುಂಬ ಹಿಂಸೆ ಕೊಡ್ತಾಯಿದ್ದ. ಅದಕ್ಕೆ ಅವನ್ನ ಮಲಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಮಲಗಿಸ್ಬಿಟ್ಟು ನಾನು ಈ ವರ್ಕ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದರಿಂದ ತಕ್ಷಣ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ಬೆಳಗ್ಗೆ ವಿಡಿಯೋ ಇದೆ, ಕಂಟಿನ್ಯೂಷನ್ ಮಾಡ್ತೀನಿ. ಅದರಲ್ಲಿ ತಕ್ಷ ಇರ್ತಾನೆ. ಕೊನೆವರೆಗೂ ವಿಡಿಯೋನ ನೋಡಿ. ನನಗೆ ಈ ವರ್ಕ್ನ ಮಾಡ್ತಾ ಇರಬೇಕಾದ್ರೆ ನನ್ನ ಹಳೆ ದಿನ ಎಲ್ಲ ನೆನಪಿಗೆ ಬಂತು. ಯಾಕಂದರೆ ನಮ್ಮ ಸ್ಕೂಲ್ ಡೇಸಲ್ಲಿ ಇವೆಲ್ಲ ನಾವು ಮಾಡ್ತಾಯಿದ್ದಿದ್ದು. ಈ ಥರ ಎಲ್ಲ ಪ್ರಾಜೆಕ್ಟ್ಗಳನ್ನ ಕೊಡೋರು, ನೈಟ್ ಟೈಮೆಲ್ಲ ಎದ್ದಿದ್ದು ಮಾಡ್ತಾಯಿದ್ವಿ. ಅದೇ ನೆನಪು ನನಗೆ ಇದೆಲ್ಲ ಮಾಡಿಕೊಡುವಾಗ ಹೀಗೆ ಕಣ್ಮುಂದೆ ಬಂದಂಗಾಯಿತು. ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡಿದೆ. ಈಗ ನಮಗೆ ಮದುವೆ ಆಗಿ ಮಕ್ಕಳಾದಮೇಲೆ ಅವ್ರ ವರ್ಕ್ನ ಮಾಡುವಾಗ ನಮ್ಗೆ ಅದೇ ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ಅದರಿಂದ ನಂಗೆ ಜಾಸ್ತಿ ಹೊತ್ತು ಕೂರೋಕ್ಕಾಗಲ್ಲ. ಆದರೂ ನಾನು ಅವನಿಗೋಸ್ಕರ ಮಾಡಲೇಬೇಕು ಅಂಥೇಳಿ ನಾನು ಇದನ್ನೆಲ್ಲ ಮಾಡಿಕೊಡ್ತಾಯಿದ್ದೀನಿ. ನಾನೊಬ್ಬಳೇ ಇದ್ದಿರ್ತೀನಿ ಅಂತ ಹಸ್ಬೆಂಡು ನನ್ನ ಜೊತೆನೇ ಕೂತಿದ್ರು. ಅವರು ಮ್ಯಾಚ್ ನೋಡ್ತಾಯಿದ್ರು, ನಾನು ಅದು ವರ್ಕ್ ಕಂಪ್ಲೀಟ್ ಮಾಡ್ತಾಯಿದ್ದೆ. ಫೈನಲಿ ವರ್ಕು ಕಂಪ್ಲೀಟ್ ಆಯಿತು. ನೋಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ನೋಡಿ, ಇದು ವರ್ಲ್ಡ್ ಎನ್ವೈರ್ನಮೆಂಟ್ ಡೇ, June 5. ಈ ಥರ ಮರದ ಥರ ಮಾಡಿಬಿಟ್ಟು ಅದರಲ್ಲಿ ಸೇವ್ ಎನ್ವೈರ್ನಮೆಂಟ್ ಅಂತ, ಮತ್ತು ಸೇವ್ ಟ್ರೀ, ಸೇವ್ ಅನಿಮಲ್ಸ್, ಸೇವ್ ಎನರ್ಜಿ, ಸೇವ್ ವಾಟರ್, ಗೋ ಗ್ರೀನ್, ಸ್ಟಾಪ್ ಪೊಲ್ಯೂಷನ್, ಮತ್ತು ಇನ್ನೊಂದು ಫೈನಲಿ ಸೇ ನೋ ಟು ಪ್ಲಾಸ್ಟಿಕ್ಸ್ ಅಂತ ಹೇಳ್ಬಿಟ್ಟು ಒಂದು ಟ್ರೀ ಥರ ಮಾಡಿದ್ದೆ. ಇದನ್ನು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೆ. ಟೈಮ್ 12 ಗಂಟೆ ಆಗಿದೆ. ಇದು ವರ್ಕ್ ಹೆಂಗಿತ್ತು ಅಂತ ಹೇಳಿ ನನಗೆ ಹೇಳಿ ನೀವು. ನೋಡಿ, ಈ ಥರ ಮರದ ಥರ ಮಾಡಿಬಿಟ್ಟು ಮಾಡಿದ್ದೆ. ಫೈನಲಿ ಇದು ವರ್ಕ್ ಕಂಪ್ಲೀಟ್ ಆಯಿತು. ಮಾರ್ನಿಂಗು ತಕ್ಷಣ್ಗೆ ಗ್ರೀನ್ ಡ್ರೆಸ್ ಹಾಕಿಸಿ, ಅವ್ರ ಸ್ಕೂಲಲ್ಲಿ ಹೇಳಿದರು ಗ್ರೀನ್ ಡ್ರೆಸ್ ಹಾಕಿ ಕಳಿಸಿ ಅಂತ. ಈ ಪ್ರಾಜೆಕ್ಟ್ ಅವನಿಗೆ ಕೊಟ್ಟು ಅವನ ಕೈಲಿ 1-2 ಲೈನ್ ಹೇಳಿಸ್ದೆ. ಕಾಳದ್ದು ಬೆಳೆಸಿ ನಾಡದ್ದು ಉಳಿಸಿ, ಮನೆಯೊಂದು ಮರ, ಊರಿಗೊಂದು ಮರ, ಹಸಿರೇ ಉಸಿರು, ಯಾರ ಮರಣ ಕಡಿಬೇಡಿ, ಹೊಸ ಗಿಡವೆಲ್ಲ ನೆಸೋರ. ಎಲ್ಲರಿಗೂ ವಿಷಯ ಪರಿಸರ ದಿನದ ಶುಭಾಶಯಗಳು. ನೋಡಿ, ಇದು ನಮ್ಮ ಸ್ಕೂಲು. ಎನ್ವೈರನ್ಮೆಂಟ್ಗೆ ಹೆಂಗೆ ಗಿಡಗಳನ್ನ ಜೋಡಿಸಿದ್ದಾರೆ. ನಮ್ಮ ಸ್ಕೂಲಲ್ಲಿ ಎನ್ವೈರನ್ಮೆಂಟ್ ಡೇ ಮತ್ತು ಗ್ರೀನ್ ಡೇ ಮಾಡಿದ್ರು. ಇವತ್ತು ಗ್ರೀನ್ ಡೇ ಅಲ್ವಾ, ಮಕ್ಕಳಿಗೆಲ್ಲ ಗ್ರೀನ್ ಸ್ನ್ಯಾಕ್ಸ್ ಕೇಳಿದ್ರು, ಮತ್ತು ಗ್ರೀನ್ ಡ್ರೆಸ್ ಹೇಳಿದ್ರು ಹಾಕೊಂಬರೋಕ್ಕೆ. ತಕ್ಷಣ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡ್ದೆ ಅವ್ರ ಸ್ಕೂಲ್ ಬಗ್ಗೆ. ಹೌದು, ತಕ್ಷಣ ಹೇಳ್ದಂಗೆ ತುಂಬ ಚೆನ್ನಾಗಿ ಪ್ರಿಪರೇಷನ್ ಮಾಡಿದ್ರು ಎನ್ವೈರ್ನಮೆಂಟ್ ಡೇಗೆ. ಎಲ್ಲ ಗಿಡಗಳು ಇಟ್ಟಿದ್ರು, ಮತ್ತು ಗ್ರೀನ್ ಮ್ಯಾಟ್ ಹಾಕಿದ್ರು. ಎಲ್ಲ ಗ್ರೀನ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಪರಿಸರನೇ ನೋಡೋದೇ ತುಂಬ ಚೆನ್ನಾಗಿರುತ್ತೆ. ಪ್ರಕೃತಿ ಆ ಗ್ರೀನ್ ಕಲ್ಲರೇ ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮಕ್ಕಳುಗಳು ಅಷ್ಟೇ ಎಲ್ಲ ಗ್ರೀನ್ ಡ್ರೆಸ್ ಹಾಕ್ಕೊಂಬಂದಿದ್ರು, ಗ್ರೀನ್ ಸ್ನ್ಯಾಕ್ಸ್ಗಳು ತೊಗೊಂಬಂದಿದ್ರು. ಎಲ್ಲ ಮಕ್ಕಳುಗಳಿಗೆ ಈ ಥರ ಮಾಡೋದ್ರಿಂದ ನಿಜ ಎಲ್ಲದ್ರ ಬಗ್ಗೆನೂ ಅವ್ರಿಗೆ ಗೊತ್ತಾಗುತ್ತೆ. ಇವ್ರ ಸ್ಕೂಲಲ್ಲೂ ಅಷ್ಟೇ ಪ್ರತಿಯೊಂದು ಡೇನೂ ಸೆಲೆಬ್ರೇಷನ್ ಮಾಡಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅವರ ಎಫರ್ಟ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಮಾಡಬೇಕು ಅಂದರೆ ತುಂಬ ಪೇಷನ್ಸ್ ಮುಖ್ಯ, ಅಷ್ಟು ಸುಲಭ ಅಲ್ಲ. ಹೌದು, ತುಂಬ ಚೆನ್ನಾಗಿತ್ತು.
ನಾನು ಅದಕ್ಕೆ ಸ್ವಲ್ಪ ವಿಡಿಯೋ ತಗೊಂಡು ಬಂದೆ. ತಕ್ಷ ಇಲ್ಲಿ ಜಾರಮಂಡಿ ಸ್ಕೂಲ್ ಮುಗಿದ್ಮೇಲೆ ಆಚೆ ಜಾರಮಂಡಿ ಆಡ್ತಾ ಇದ್ದ. ಇದು ಸ್ಕೂಲ್ ಮುಗಿದ ಮೇಲೆ ನಾನು ನೆಕ್ಸ್ಟು ಅಲ್ಲಿ ನಮ್ಮಮ್ಮ ಮನೆ ಹತ್ರ ಗಿಡಗಳು ತುಂಬ ಬೆಳೆಸಿದ್ದಾರೆ ಅವರೂ. ಅಲ್ಲಿ ಕರ್ಕೊಂಡೋಗಿದ್ದೆ ಕರ್ಕೊಂಡೋಗಿ ಅವನ ಕೈಲಿ ಒಂದು 2-3 ಗಿಡ ನೆಡೆಸ್ದೆ ನೆನಪಿಗೆ. ಇವತ್ತು ಪರಿಸರ ದಿನಾಚರಣೆ ಅಲ್ವಾ, ಅದರಿಂದ ನೆನಪಿರಲಿ ಅಂತ ಅಂದ್ಬಿಟ್ಟು ಅವನ ಕೈಲಿ ಗಿಡನ ನೆಡೆಸ್ತಾ ಇದ್ದೆ ನಾನು. ಅವನು ತುಂಬ ಇಷ್ಟಪಟ್ಟು ಕೆಲಸನ ಮಾಡ್ದ. ಆಮೇಲೆ ಹೇಳ್ತಾ ಇದ್ದೆ, ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ಇದನ್ನು. ಗಿಡಕ್ಕೆ ಮುತ್ತು ಬೇರೆ ಕೊಡ್ತಾ ಇದ್ದ. ಇದು ಪಾಪು ಕಣಮ್ಮ ಅಂತ. ಹೌದು, ಈಗ ಅದು ಮಗುನೇ, ಅದು ಬೆಳೆದು ದೊಡ್ಡದಾಗುತ್ತೆ, ಅವಾಗ ನಮ್ಗೆ ಏನೇನೆಲ್ಲ ಕೊಡುತ್ತೆ ಅಂತಲೂ ಕೇಳ್ತಾ ಇದ್ದೆ ಅವನಿಗೆ. ಹೆಂಗೆ ನೋಡ್ಕೋತೀಯ? ಅದು ನಮ್ಗೆ ಏನು ಕೊಡುತ್ತೆ ಬೆಳೆದ್ಮೇಲೆ? ಗಾಳಿ ಕೊಡುತ್ತೆ. ಹೌದು, ತಕ್ಷಣ ಹೇಳ್ದಂಗೆ ಅದೀಗ ಸಣ್ಣ ಮಗುನೇ, ಗಿಡಗಳೆಲ್ಲ ಒಂಥರ ಮಕ್ಕಳು ಥರನೇ. ನಾವು ಅದನ್ನು ಹೆಂಗೆ ಬೆಳೆಸ್ತೀವೋ ಆ ಥರ ಬೆಳ್ಕೊಂಡು ಹೋಗುತ್ತೆ. ನಾವೇನು ಹಾಕೋದಕ್ಕಾಗಲ್ಲ, ಒಂದು ಸ್ವಲ್ಪ ಗೊಬ್ಬರ ನೀರು ಹಾಕಿದ್ರೆ ನಮಗೆ ಎಷ್ಟು ಒಳ್ಳೊಳ್ಳೆ ಫಲಗಳನ್ನ ಕೊಡುತ್ತೆ. ಹೂವಿನ ಗಿಡ ಎಲ್ಲ ಹೂವು ಕೊಡುತ್ತೆ, ಹಣ್ಣು ಕೊಡುತ್ತೆ. ನಮ್ಮ ಮನೆ ಹತ್ರನೂ ಅಷ್ಟೇ, ನಮ್ಮ ಅಮ್ಮಂಗೆ ತುಂಬ ಇಷ್ಟ ಇವೆಲ್ಲ. ನೋಡೋಕ್ಕೆ ಎಷ್ಟು ಖುಷಿಯಾಗುತ್ತೆ ನೋಡಿ, ಎಷ್ಟು ಗ್ರೀನಾಗಿ ಕಾಣುತ್ತೆ ಅಲ್ವಾ. ಇದು ನೋಡಿ, ನಿಂಬೆಹಣ್ಣು ಗಿಡ ಹಾಕಿದ್ದಾರೆ. ಏನಿಲ್ಲ, ಚಿಕ್ಕ ಗಿಡ ಆಗಿದ್ದಾಗ ಸುಮ್ಮನೆ ನೀರು ಹಾಕಿದ್ರು, ಸ್ವಲ್ಪ ಗೊಬ್ಬರ ಹಾಕಿದ್ರು ನೋಡಿ, ಇವತ್ತು ದೊಡ್ಡದಾಗಿ ಎಷ್ಟು ನಿಂಬೆಹಣ್ಣು ಬಿಟ್ಟಿದೆ. ನಮಗೆ ಎಷ್ಟು ಯೂಸ್ ಆಗುತ್ತಲ್ವ ಅದರಿಂದ. ಇಂಥ ಕೆಲಸಗಳನ್ನ ನಾವು ಮಾಡಬೇಕು ಅನ್ನೋದು ತುಂಬ ಮಕ್ಕಳುಗಳಿಗೆ ನಾವು ಹೇಳ್ಕೊಡ್ಬೇಕು. ನೋಡಿ, ನಿಂಬೆಹಣ್ಣು ಗಿಡ ತುಂಬ ನಿಂಬೆಹಣ್ಣು ಬಿಟ್ಟಿತ್ತು. ಆ ಗಿಡದ ತುಂಬ ನಿಂಬೆಹಣ್ಣೆ ಇತ್ತು. ನೋಡೋಕ್ಕೆ ಏನೋ ಒಂಥರ ಖುಷಿ ಆಗೋದು. ಆ ಟೈಮಲ್ಲಿ ಬೆಳೆಸುವಾಗ ಒಂದು ಸ್ವಲ್ಪ ನೀರು ಗೊಬ್ಬರ ಹಾಕ್ತೀವಿ, ಬೆಳೆದ ಮೇಲೆ ಈ ಥರ ಏನಾದರೂ ಒಂದು ಫಲ ಬಿಟ್ಟಾಗ ಎಷ್ಟು ಖುಷಿಯಾಗುತ್ತೆ ಅದನ್ನು ನೋಡೋಕ್ಕೆ. ಆಮೇಲೆ ಟೊಮೊಟೊ ಹಣ್ಣು ಅಷ್ಟೇ, ಅದನ್ನು ತೋರಿಸ್ತಿದ್ದ ತಕ್ಷಣಗೆ ನೋಡಿ, ಟೊಮೊಟೊ ಹಣ್ಣು ಅದು ಬೆಳೆದಿತ್ತು. ಆಮೇಲೆ ನೆಕ್ಸ್ಟು ಹತ್ತಿ ಬರೋ ಥರ ನೋಡಿ, ಅದು ಅಷ್ಟೇನೆ. ಎಷ್ಟು ಚೆನ್ನಾಗಿ ನಮ್ಮ ಪ್ರಕೃತಿ ಇದೆ ಅಲ್ವಾ. ಎಷ್ಟು ಚೆನ್ನಾಗಿ ನಾವು ನೋಡಿಕೊಂಡ್ರೆ ಅದು ನಮ್ಮನ್ನು ಚೆನ್ನಾಗಿ ನೋಡ್ಕೊಡುತ್ತೆ. ಏನಾದರೂ ಒಂದು ಫಲ ಕೊಡುತ್ತೆ, ಮತ್ತು ನೆರಳು ಕೊಡುತ್ತೆ, ಗಾಳಿ ಕೊಡುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋಕ್ಕೆ ಏನೋ ಒಂಥರ ತುಂಬ ಖುಷಿ ಆಗೋದು. ಹಸ್ರು ಒಳ್ಳೆ ಒಂಥರ ತಂಪಾದ ಗಾಳಿ ಬರುತ್ತೆ ಆ ಗಿಡಗಳಿಂದ. ಈಗ ಮಳೆ ಬಂದಿರೋದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿ ಗ್ರೀನಾಗಿ ಚೆನ್ನಾಗಿ ಕಾಣಿಸ್ತಿತ್ತು. ಇದು ನೋಡಿ, ಒಂದು ಮಾವಿನ ಹಣ್ಣು ಹೊಟ್ಟೆ ಎಸ್ತಿರೋದಷ್ಟೇ, ಆಗಲೇ ಅದು ಗಿಡ ಆಗಿದೆ. ಇದು ನೋಡಿ, ಪರಂಗಿ ಹಣ್ಣು, ಅದು ಅಷ್ಟೇ ನೋಡಿ. ಎಷ್ಟು ಚಿಕ್ಕ ಮರ ಇತ್ತು ಇಲ್ಲಿ ಒಂದು, ನಮ್ಮಮ್ಮ ಮನೆ ಹತ್ರನೇ ಎಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ. ಅದರಿಂದ ನೋಡಿ ಎಷ್ಟು ನೆರಳಿದೆ. ಜನ ಸಾಕಾಗಿ ಬಂದಾಗ ಅಲ್ಲಿ ನಿಂತ್ಕೊಂಡ್ರೆ ಏನೋ ಒಂಥರ ಆನಂದ, ನೆರಳು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ತುಂಬ ಚೆನ್ನಾಗಿದೆ. ಆಮೇಲೆ ಪರಂಗಿ ಹಣ್ಣದು ಅಲ್ಲೇನೇನು ನೋಡಿದೆ ಹೇಳು? ಇಲ್ಲಿ ನಿಂಬೆಹಣ್ಣು ಮರ, ಆಮೇಲೆ ಹತ್ತಿ ಮರ, ಆಮೇಲೆ ಬಾಳೆಗೊನೆ, ಅದಕ್ಕೆ ಗಿಡ ಎಲ್ಲೆಲ್ಲ. ಇವಾಗ ಗಿಡ ನೆಡ್ಸಿದ್ರೆ ಮುಂದಕ್ಕೆ ಮರ ಆಗಿ ನೆರಳು ಕೊಡುತ್ತೆ. ಇದು ನೋಡಿ, ವಾಚು ತಕ್ಷೋರ್ ಸ್ಕೂಲಲ್ಲಿ ಅವ್ರ ಮಿಸ್ಸು ಪ್ರತಿಯೊಬ್ಬ ಮಕ್ಳುಗಳಿಗೂ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಗೊತ್ತಾಗಬೇಕು, ಈ ಥರ ಎಲ್ಲ ಮಾಡ್ಬೋದು ಅಂತ. ನಾವು ಮಾಡ್ಕೋತಾ ಇದ್ವಿ ಅವಾಗೆಲ್ಲ, ಇದನ್ನು ಚಿಕ್ಕ ವಯಸ್ಸಲ್ಲಿದ್ದಾಗ. ಈಗಿನ ಕಾಲದ ಮಕ್ಳಿಗೆ ಇವೆಲ್ಲ ಏನೂ ಗೊತ್ತಿಲ್ಲ. ಅದನ್ನು ಸಹ ಅವ್ರ ಸ್ಕೂಲಲ್ಲಿ ಇಂಟ್ರಡ್ಯೂಸ್ ಮಾಡಿಕೊಡ್ತಾ ಇದ್ದಾರೆ. ಈ ಥರ ಎಲ್ಲ ಮಾಡ್ಬೋದು ಏನು ಅನ್ನೋದು. ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಯಾರಮ್ಮ ಕೊಟ್ಟಿದ್ದು ನಿಂಗೆ ವಾಚು? ಕೊಟ್ಟಿದ್ಯಾರು? ಸ್ಕೂಲಲ್ಲಿ ಕೊಟ್ರ? ಏನದು? ಇದೇನು ಹೇಳು? ನೋಡಿದ್ರಿ ಅಲ್ವಾ, ನಾವು ಪರಿಸರ ದಿನಾಚರಣೆನ ಯಾವ ಥರ ತಕ್ಷ ಆಚರಿಸ್ತಾ ಸ್ಕೂಲಲ್ಲಿ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರು ಅಂತೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ. ನೀವು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ನಮಗೆ ಕಮೆಂಟ್ ಮಾಡಿ. ಮತ್ತು ನಿಮ್ಗಳ ಮನೆಗಳ ಹತ್ರ ಯಾವ್ಯಾವ ಥರ ಗಿಡಗಳನ್ನ ಬೆಳೆಸಿದ್ದೀರಾ, ಯಾವ ಥರ ಗಿಡಗಳನ್ನ ಹಾಕಿದ್ದೀರಾ ಅಂತೆಲ್ಲ ಒಂದು ಕಮೆಂಟಲ್ಲಿ ಹೇಳಿ.
ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಏನನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳೊಂದಿಗೆ ನಾವು ನಿಮಗೆ ಸಿಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋ ನೋಡಿದ್ರಿ ಅವರಿಗೆ ಥ್ಯಾಂಕ್ ಯು.